ಈಗೇನಂತಂದರೆ ಈಗ ಕೆಲವೊಂದೆಲ್ಲ ನಾವು ಪ್ರಿಪೇರ್ ಇದ್ದು ತೊಗೊಳ್ಳುವಂಥ ಎಕ್ಸಾಮ್ ಇರುತ್ತೆ. ಈಗ ನಾವು ಮಾಡಿರೋ ಸಾಲ ಇರ್ಬೋದು, ಅಥವಾ ಬರುವಂಥ ನಾವು ತೊಗೊಳ್ಳುವಂಥ ಚಾಲೆಂಜಸ್ಗಳಾಗಿರ್ಬೋದು, ಬಿಸ್ನೆಸ್ಸಲ್ಲಿ, ಲೈಫಲ್ಲಿ, ಸಂಬಂಧಗಳಲ್ಲಿ. ಅದೆಲ್ಲ ಹೇಗೆ ಅಂದರೆ ಮೊದಲೇ ಹೇಳಿ ಕೊಡೋ ಎಕ್ಸಾಮ್ ಥರ. ಆದರೆ ಕೆಲವೊಮ್ಮೆ ಈ ರೀತಿ ನಮ್ಮ ತುಂಬ ಪ್ರೀತಿ ಪಾತ್ರರನ್ನ ಕಳ್ಕೊಳ್ಳೋದು, ಮನೆಯವರನ್ನು ಕಳ್ಕೊಳ್ಳೋದು, ಪಾರ್ಟ್ನರನ್ನು ಕಳ್ಕೊಳ್ಳೋದು, ಅಥವಾ ಎಷ್ಟೊಂದು ಜನ ಪಾಪ ಸ್ವಂತ ಮಕ್ಕಳನ್ನು ಕಳ್ಕೊಳ್ಳೋದು. ಸೊ ಇವೆಲ್ಲ ಸರ್ಪ್ರೈಸ್ ಟೆಸ್ಟ್ಗಳಿದ್ದಂಗೆ ನಮಗೆ ಕ್ವಶನ್ ಪೇಪರ್ ಸಿಕ್ಕಿರಲ್ಲ. ಬಟ್ ಏನು ಗೊತ್ತಾ, ಎಲ್ಲರೂ ನಾವು ಇಲ್ಲಿ ಒಂದಿಷ್ಟು ಸಮಯ ಅಂತ ಇಟ್ಕೊಂಡು ಬಂದಿರ್ತೀವಿ. ಆ ಸಮಯ ಯಾವಾಗ ಮುಗಿಯತ್ತೆ ಗೊತ್ತಿಲ್ಲ. ನಾವು ಅಂದ್ಕೊಳ್ತೀವಿ ತುಂಬ ಸಮಯ ಇರಬೇಕು ಅಂತ ಬಯಸ್ತೀವಿ. ಆದರೆ ನಮ್ಮ ಸಮಯ ಎಷ್ಟಿದೆ, ನಮ್ಮ ಜೋಳಿಗೆಯಲ್ಲಿ ಎಷ್ಟು ದಿನ ಬಾಕಿ ಇದೆ, ಅಷ್ಟು ಮಾತ್ರ ನಾವಿರೋಕ್ಕೆ ಸಾಧ್ಯ. ಈಗ ಹಾಗೇ ಹೋಗೋ ವಿಷಯನೂ ಅಷ್ಟೇ. ಈಗ ನೋಡಿ, ಎಷ್ಟೊಂದು ಸತಿ ಈಗ ಇಷ್ಟೆಲ್ಲ ಕಷ್ಟ ಆದಾಗ ನಿಮಗೂ ಹೋಗಿಬಿಡ್ಬೇಕು ಅಂತ ಅನಿಸುತ್ತೆ ಅಲ್ವಾ? ಯಾಕಾದರೂ ಇದ್ದೀನಿ, ನಾನು ಹೋಗಿಬಿಡ್ಬಾರ್ದಾ ಅಂತ ಅನಿಸುತ್ತೆ. ಆದರೆ ಹೋಗೋಕ್ಕಾಗಲ್ಲ. ಮಕ್ಕಳ ಜವಾಬ್ದಾರಿನೋ ಇನ್ನೊಂದೋ ಮತ್ತೊಂದು ಏನೋ ಒಂದು ಹೇಳಿಬಿಟ್ಟು ಯಾವುದೋ ಒಂದು ನೆಪದಲ್ಲಿ ನಮ್ಮ ಜೋಳಿಗೆಯಲ್ಲಿದ್ದಷ್ಟು ದಿನ ನಾವು ಮುಗಿಸ್ಲೇಬೇಕು. ಆ ಜೋಳಿಗೆಯಲ್ಲಿರೋಕ್ಕಿಂತ ಕಮ್ಮಿ ದಿನ ಅಂದರೆ ಮೊದಲೇ ನಾವು ಹೋಗೋಕ್ಕಾಗಲ್ಲ. ಹಾಗೆ ಆ ದಿನ ಮುಗಿದ ಮೇಲೆ ನಾವು ಇರೋಕ್ಕೂ ಆಗೋದಿಲ್ಲ. ಆದರೆ ಇವಾಗ ಯಾರನ್ನೇ ನಾವು ಕಳ್ಕೊಂಡಾಗ್ಲೂ, ಈಗ ಮನೆಯವ್ರನ್ನೇ ಕಳ್ಕೊಂಡು, ಈಗ ಎಷ್ಟು ಚಿಕ್ಕ ವಯಸ್ಸು ನಿಮ್ಮದು ಕೂಡ, ಮಕ್ಕಳು ಚಿಕ್ಕವರು, ಹಿರಿಯರ ಜವಾಬ್ದಾರಿ ಇದೆ, ಇಷ್ಟೆಲ್ಲ ಇದ್ದಾಗ ಖಂಡಿತ ಇದು ತುಂಬ ಕಷ್ಟ. ಈ ಪರಿಸ್ಥಿತಿ ಯಾರಿಗೇ ಆದರೂ, ನಿಮಗೆ ಅಂತಲ್ಲ, ಯಾರಿಗೇ ಆದ್ರೂ ತುಂಬಾ ಕಷ್ಟದ ಪರಿಸ್ಥಿತಿ. ಆದರೆ ನಾವೀಗ ಅವ್ರನ್ನ ಕಳ್ಕೊಂಡ್ಮೇಲೆ ಕಣ್ಣೀರು ಹಾಕ್ತಾ, ಬೇಜಾರು ಮಾಡ್ಕೊಳ್ತಾ, ಅಥವಾ ನಮ್ಮನ್ನು ನಾವು ಕಳ್ಕೊಂಡ ರೀತಿಯಲ್ಲಿ ನಾವು ಬದುಕೋಕ್ಕಿಂತನೂ, ಅಂದರೆ ಕೇವಲ ಉಸಿರಾಡ್ತಾ ಇದ್ದೀನಿ ಅಷ್ಟೇ, ಬಟ್ ಪ್ರಾಣ ಯಾವಾಗಲೂ ಹೋಗಿಬಿಟ್ಟಿದೆ ಅನ್ನೋ ಥರ ನಾವು ಬದುಕೋಕ್ಕಿಂತ, ಅವರಿದ್ದಾಗ ನಮ್ಗೆ ಏನನ್ನು ಕೊಟ್ಟಿದ್ದಾರೆ, ಅವ್ರು ಯಾವ ರೀತಿ ನಮ್ಮನ್ನು ನೋಡಿದ್ರು, ಯಾವ ರೀತಿಯಲ್ಲಿ ನಮಗೆ ಜೀವನವನ್ನು ಕೊಟ್ಟಿದ್ರು. ನೀವೇ ಹೇಳೋ ಹಾಗೆ ಅಷ್ಟು ಒಂದು ಸುಂದರವಾದ ರೀತಿಯಲ್ಲಿ ನೀವಿಬ್ಬರು ಜೀವನ ಕಳೆದಿದ್ರಿ. ಅಷ್ಟೊಂದು ನಿಮ್ಮ ಬಗ್ಗೆ ಕೇರ್ ಮಾಡ್ತಿದ್ರು, ನಿಮ್ಮ ಬಗ್ಗೆ ಅಷ್ಟು ಕಾಳಜಿ, ಹಾಗೂ ನಿಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆನ ಮಾಡಿಕೊಡೋ ಪ್ರಯತ್ನವನ್ನು ಅವರ ಶಕ್ತಿ ಮೀರಿ ಅವರು ಮಾಡ್ತಾಯಿದ್ರು. ಅಂದಮೇಲೆ ಈಗ ಅವ್ರು ಹೋದ್ಮೇಲೆ ಸಹ ಅವರ ಅನುಪಸ್ಥಿತಿಯಲ್ಲಿ ನೀವು ಅದೇ ರೀತಿಯಲ್ಲಿ ಬದುಕಬೇಕು. ಅವರ ಏನು ಪಾತ್ರ ಇತ್ತು, ಈಗ ಒಂದು ತಂದೆಯಾಗಿ, ಒಂದು ಮಗನಾಗಿ, ಒಬ್ಬ ಬಾಸ್ ಆಗಿ ಏನೇನು ಅವರ ಕರ್ತವ್ಯ ಇತ್ತು ಎಲ್ಲ ನಿಭಾಯಿಸ್ತಿದ್ದೀರ ಅಲ್ವಾ? ಹಾಗೆಯೇ ಆ ನಿಭಾಯಿಸುವಲ್ಲಿ ಅವರು ನಿಮ್ಮೊಟ್ಟಿಗೆ ಇದ್ದಾರೆ ಅನ್ನೋ ಭಾವ ನಿಮಗಿರಬೇಕು. ಆ ಒಂದು ಅವರ ನೆನಪಾದಾಗೆಲ್ಲ ಅವ್ರು ಕೊಟ್ಟ ಪ್ರೀತಿ ನೆನಪಾಗಬೇಕು. ಅವರ ನೆನಪಾದಾಗೆಲ್ಲ ಅವರ ಜೀವನದ ಪ್ರೀತಿ, ಜೀವನದ ಉತ್ಸಾಹ, ಜೀವನದ ಬಗ್ಗೆ ಇದ್ದಂತಹ ಅವರಿಗೆ ಆ ಧೈರ್ಯ, ಆತ್ಮವಿಶ್ವಾಸ ಅದು ನೆನಪಾಗಬೇಕು. ಈಗ ಹೆಂಗೆ ಅಂತಂದರೆ, ಮೊದಲವರು ಆ ದೇಹದ ಒಳಗಡೆ ಬಂಧಿಯಾಗಿತ್ತು ಆ ಆತ್ಮ ಅಲ್ವಾ? ಆ ದೇಹದ ಒಳಗೆ ಆ ಆತ್ಮ ಬಂಧಿಯಾಗಿತ್ತು. ಸೊ ಆ ದೇಹದ ಮೂಲಕ ಅವರು ನಿಮ್ಮ ಗಮನಕ್ಕೆ ಬರ್ತಿದ್ರು, ನಿಮ್ಮ ಅನುಭವಕ್ಕೆ ಬರ್ತಿದ್ರು. ಈಗ ಆ ದೇಹವನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟೇ, ಬಟ್ ಆತ್ಮ ಎಲ್ಲೂ ಹೋಗಲ್ಲ. ಆತ್ಮ ಪಂಚಮಹಾಭೂತಗಳಲ್ಲಿ ದೇಹ ಅಷ್ಟೇ ಲೀನ ಆಗಿರುವಂಥದ್ದು. ಆತ್ಮ ಇವಾಗ ನಿಮ್ಮೊಳಗೇ ಇದೆ, ಅದು ನಿಮಗೇ ಇದೆ, ನಿಮ್ಮ ಹತ್ರನೇ ಇದೆ. ನೀವೇ ಅವರಾಗಬೇಕು. ಇವಾಗ ಹೇಗೆ ನಾವು ಮಕ್ಕಳಿಗೆ ಹೇಳ್ತೀವಲ್ವ, ಇನ್ನು ನಿಮಗೆ ತಂದೆ ತಾಯಿ ಎಲ್ಲ ನಾನೇ ಅಪ್ಪ ಅಂತ, ಹಾಗೆಯೇ ಅವ್ರು ನಿಮ್ಮನ್ನು ಬಿಟ್ಟು ಎಲ್ಲೋ ಹೋಗಿದ್ದಾರೆ ಅಂತ ಅಂದ್ಕೋಬೇಡಿ. ನಿಮ್ಮೊಳಗಡೆನೇ ಇದ್ದಾರೆ ಅವರು, ನಿಮ್ಮೊಳಗಡೆ ಅವರಿದ್ದಾರೆ. ಪ್ರತಿ ಸತಿ ಯಾವಾಗ ನಿಮ್ಮಲ್ಲಿ ಒಂದು ಜೀವನೋತ್ಸಾಹ ಅನ್ನುವಂಥ ಒಂದು ನಿರೀಕ್ಷೆ ತುಂಬಿಕೊಳ್ಳುತ್ತೆ, ಅವಾಗೆಲ್ಲ ಅವರಿದ್ದಾರೆ. ಯಾವ್ಯಾವಾಗ ನೀವು ಎಲ್ಲ ಕೈ ಬಿಟ್ಟು ಇನ್ನೂ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಒಂದು ಆತ್ಮವಿಶ್ವಾಸ ಅಥವಾ ಒಂದೇನೋ ಇಲ್ಲ ಮಕ್ಕಳಿಗಾಗಿ ನಾನು ಇರಬೇಕು ಅನ್ನೋ ಧೈರ್ಯ ನಿಮ್ಮಲ್ಲಿ ಬರುತ್ತಲ್ಲ, ಆ ಧೈರ್ಯನೇ ಅವರಾಗಿರ್ತಾರೆ. ಏನೇ ಕಷ್ಟ ಬರಲಿ, ಎಂಥದೇ ಆಗಲಿ, ಅವರು ಕಟ್ಟು ಬೆಳೆಸಿದ ಈ ಕಂಪನಿಯನ್ನು ನಾನು ಮುಂದುವರ್ಸ್ಕೊಂಡು ಹೋಗಲೇಬೇಕು, ಅದನ್ನು ಚೆನ್ನಾಗಿ ನಾನು ನಿಭಾಯಿಸಲೇಬೇಕು ಅನ್ನೋ ನಿಮ್ಮ ಆತ್ಮವಿಶ್ವಾಸ ಬರುತ್ತಲ್ಲ, ಅದು ಎಲ್ಲಿಂದ ಬರೋದು ಅಂದ್ಕೊಂಡಿದ್ದೀರಾ? ಅವರೇ ಅದು. ಹೀಗೆ ನಿಮ್ಮೊಳಗಿರುವಂತಹ ಪ್ರೀತಿ, ಸಹನೆ ನೋಡಿ. ಈಗ ಎಷ್ಟೊಂದು ಕಷ್ಟಗಳು ಬರುತ್ತೆ, ತೊಂದರೆಗಳು ಬರುತ್ತೆ, ವೈಮನಸ್ಗಳು ಬರುತ್ತೆ, ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ, ಮುಂದೊಂದು ಹಿಂದೊಂದು ಮಾಡ್ತಾರೆ. ಬಟ್ ಇದೆಲ್ಲ ಇದ್ದಾಗ್ಲೂ ಆ ಒಂದು ಸಹಿಸ್ಕೊಳ್ಳೋ ಒಂದು ಸಹನೆ ಇದೆಯಲ್ಲ ನಿಮ್ಮಲ್ಲಿ, ಅದು ಎಲ್ಲಿಂದ ಬಂದಿದ್ದು ಅಂದ್ಕೊಂಡ್ರಿ? ಅದು ಅವರೇ ಆಗಿದ್ದಾರೆ. ಸೊ ನಿಮ್ಮಲ್ಲಿ ಅವರು ಇಲ್ಲ ಅನ್ನೋದನ್ನು ಮರೆತುಬಿಡಿ. ಕೇವಲ ಅವರ ದೇಹ ಇಲ್ಲ ಅಷ್ಟೇ, ಅವರ ದೇಹ ಮಾತ್ರ ಇಲ್ಲ. ಆದರೆ ಅವರ ಪ್ರೀತಿ, ಸಹನೆ, ಕರುಣೆ, ಆ ಸಹಾಯ ಮಾಡೋ ಮನೋಭಾವ, ಧೈರ್ಯ, ಆತ್ಮವಿಶ್ವಾಸ, ಕ್ಯಾನ್ಸರ್ನಂತಹ ಮಹಾರೋಗ ಅಂತ ಗೊತ್ತಾದ ಮೇಲೂ ಅವರಿಗಿದ್ದಂತಹ ಒಂದು ಆತ್ಮಬಲ, ಅದೆಲ್ಲ ನಿಮ್ಮಲ್ಲಿದೆ. ಹೇಗೆ ಒಬ್ಬರು ದೇಹವನ್ನು ಬಿಟ್ಟು ಹೋಗುವಾಗ ಅವರ ಆಸ್ತಿ ಪಾಸ್ತಿ ಎಲ್ಲವನ್ನು ನಮಗೋಸ್ಕರ ಇಟ್ಟು ಹೋಗ್ತಾರೋ, ಅದೇ ಥರ ಆತ್ಮಕ್ಕೆ ಯಾವ ಗುಣವೂ ಇಲ್ಲ.
ಆ ವ್ಯಕ್ತಿಯ ಎಲ್ಲ ಗುಣವನ್ನು, ದೈಹಿಕ ಮಾನಸಿಕವಾದಂಥ ಏನೇನು ಗುಣಗಳಿತ್ತೋ, ದೇಹ ಅಂತೂ ಲೀನ ಆಯಿತು, ಆದರೆ ಮನಸ್ಸು, ಆ ಮನಸ್ಸಿನ ಗುಣಗಳನ್ನು ನಿಮಗೆ ಬಿಟ್ಟು ಹೋಗಿರ್ತಾರವರು. ಅವರೆಲ್ಲ ಆ ಒಂದು ಧೈರ್ಯ, ಆತ್ಮವಿಶ್ವಾಸ, ಪ್ರೀತಿ, ಸಹನೆ, ಕರುಣೆ, ಸಮಾಜಕ್ಕಾಗಿ ಮಾಡಬೇಕು ಅನ್ನೋ ಒಂದು ಆಸೆ, ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಬಯಕೆ, ಇದೆಲ್ಲ ಇವಾಗ ನಿಮಗೆ ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಪ್ರತಿ ಸತಿ ಅವರು ನೆನಪಾದಾಗ ಕಣ್ಣೀರು ಬರಲ್ಲ ಅಂತ ನಾನು ಹೇಳಲ್ಲ. ನಾವು ಯಾರು ಮಷಿನ್ಗಳಲ್ಲ ಅಲ್ವಾ, ರೋಬೋಟ್ಗಳಲ್ಲ ನಾವು. ಸೊ ಬೇಜಾರಾಗತ್ತೆ, ದುಃಖ ಬರುತ್ತೆ, ಸಿಟ್ಟು ಬರುತ್ತೆ, ಫ್ರಸ್ಟ್ರೇಷನ್ ಅನಿಸುತ್ತೆ, ಸೋತು ಬಿಡೋಣ ಅಂತ ಅನಿಸುತ್ತೆ, ಎಲ್ಲ ಬಿಟ್ಬಿಡೋಣ ಅನಿಸುತ್ತೆ. ಆದರೆ ಪ್ರತಿ ಸತಿ ಅವರ ನೆನಪಾದಾಗ ನಿಮಗೆ ಆ ಆತ್ಮವಿಶ್ವಾಸ ಬರಬೇಕು. ಪ್ರತಿ ಸತಿ ಅಂಥಂಥ ನೋಡಿ, ಸ್ವತಃ ತಾನೇ ಬಿಟ್ಟು ಹೋಗ್ತೀನಿ ಅನ್ನೋ ಪರಿಸ್ಥಿತಿ ಬಂದಾಗ್ಲೂ ಅವರು ಅದನ್ನ ಕಳ್ಕೊಳ್ಳಿಲ್ಲ. ಅಂಥದ್ರಲ್ಲಿ ನೀವೀಗ ಅದನ್ನು ಕಳ್ಕೊಳ್ಳೋ ಹಾಗೆ ಇಲ್ಲವೇ ಇಲ್ಲ. ಬಿಕಾಸ್ ಈಗ ಅಪ್ಪನ ರೀತಿಯಲ್ಲಿ ನೀವಿರೋದು ಯಾಕೆ ಮುಖ್ಯ ಅಂತಂದರೆ, ಆ ಮಕ್ಕಳು ಅಪ್ಪ ತುಂಬ ಧೈರ್ಯವಂತರಾಗಿದ್ರಂತೆ, ನನಗೆ ನೆನಪಿಲ್ಲ ಅನ್ನೋ ಸ್ಥಿತಿ ಆಗಬಾರ್ದು. ನೀವಿರುವ ತನಕ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮಲ್ಲಿ ಅವರ ಅಪ್ಪನನ್ನು ಅವರು ನೋಡಬೇಕು. ಪ್ರತಿ ಕ್ಷಣದಲ್ಲಿ ಅಮ್ಮ ನೀವು ಈಗ ನೋಡಿದರೆ ಪ್ರತಿ ಸತಿ ನೀವು ಮಾತಾಡಿದಾಗ ಅಪ್ಪ ಮಾತಾಡಿದಾಗ ಅನಿಸುತ್ತೆ, ನೀವು ತಗೊಳ್ಳೋ ನಿರ್ಧಾರ ಅಪ್ಪ ತೊಗೊಂಡ ಹಾಗೆ ಅನಿಸುತ್ತೆ, ನೀವು ನಮ್ಮನ್ನು ನೋಡೋ ರೀತಿ ಅಪ್ಪನ ಥರನೇ ಅನಿಸ್ಬಿಡತ್ತೆ ಅನ್ನೋ ಹಾಗೆ ನಿಮ್ಮ ಪ್ರತಿಯೊಂದು ನಿರ್ಧಾರ, ಬಿಹೇವಿಯರ್, ಹಾವಭಾವ, ಮಾತುಕತೆಗಳು, ಮನಸ್ಸಿನ ಸ್ಥಿತಿಗತಿ ಎಲ್ಲದರಲ್ಲಿ ಅವರಿರಬೇಕು. ಆ ರೀತಿ ನೀವು ಅವರನ್ನು ಜೀವಂತವಾಗಿ ಇಟ್ಕೊಳ್ಳೋ ಆಪ್ಷನ್ ನಿಮ್ಮಲ್ಲಿದೆ. ಹೇಗೆ ನಾವು ಆ ಒಂದು ದೇಹಕ್ಕೆ ಜೀವವನ್ನು, ಉಸಿರನ್ನು ಕಾಪಾಡ್ಕೊಳ್ಳೋಕೆ ಎಷ್ಟು ಒದ್ದಾಡಿರ್ತೀವಿ ಅಲ್ವಾ. ಏನಾದರೂ ಆಗಲಿ, ಹೇಗಾದರೂ ಆಗಲಿ, ಏನಾದರೂ ಒಂದು ಮ್ಯಾಜಿಕ್ ಆಗಲಿ, ಅವ್ರು ನನ್ನ ಜೊತೆ ಇರೋ ಹಾಗಾಗಲಿ ಅಂತ. ಆದರೆ ಆ ದೇಹವನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ಹತ್ರ, ನಿಮ್ಮ ಹತ್ರ, ಯಾರ ಹತ್ರ ಪರ್ಮಿಷನ್ ಇಲ್ಲ. ಆದರೆ ಅವರ ಈ ಎಲ್ಲ ಗುಣಗಳನ್ನು, ಅವರ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ನಿಮಗಿನ್ನೂ ಸಮಯ ಇದೆ. ಸೊ ನೀವು ಒಂಚೂರು ಮನಸ್ಸು ಮಾಡಬೇಕು, ಒಂದು ಸ್ವಲ್ಪ ಗಟ್ಟಿ ನಿರ್ಧಾರ ತಗೊಂಡು, ಅವರ ದೇಹ ಏನೋ ಹೋಯಿತು, ಆದರೆ ಅವರ ವ್ಯಕ್ತಿತ್ವ ಎಲ್ಲೂ ಹೋಗಿಲ್ಲ, ನನ್ನಲ್ಲೇ ಇದೆ, ನಾನೇ ಅವರಾಗ್ತೇನೆ ಈಗ ಅನ್ನುವಂಥದ್ದು ನಿಜವಾದ ಪ್ರೀತಿಯ ಅರ್ಥ ಇಲ್ಲಿ ಬರೋದು. ನಾವು ನಮ್ಮ ಪಾರ್ಟ್ನರನ್ನು ಕಳ್ಕೊಂಡಾಗ, ಗಂಡನೋ ಹೆಂಡತಿಯೋ ಪರಸ್ಪರ ಕಳ್ಕೊಂಡ ದುಃಖದಲ್ಲಿ ನಾವು ಡಿಪ್ರೆಷನ್ನು, ಬೇರೆ ಬೇರೆ ಅಥವಾ ತಪ್ಪು ನಿರ್ಧಾರ ತಗೊಳ್ಳುವಂಥದ್ದು, ಇಂತಹ ಒಂದು ಸಮಸ್ಯೆಯಲ್ಲಿ ನಾನು ನನ್ನನ್ನು ಹಾಕಿಕೊಳ್ಳುವಂಥದ್ದು ಇದೆಯಲ್ಲ, ಅದು ನಾನು ಅವರ ಒಂದು ವ್ಯಕ್ತಿತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಮತ್ತು ನನ್ನನ್ನು ನಂಬ್ಕೊಂಡಿರೋ ನನ್ನ ಮಕ್ಕಳು, ಕುಟುಂಬಕ್ಕೆ ಮಾಡೋ ಒಂದು ಅವಮಾನ ಅದು. ಅದರ ಬದಲಾಗಿ ದೇಹ ಏನೋ ಹೋಯಿತು ಪರವಾಗಿಲ್ಲ, ಆದರೆ ಆ ವ್ಯಕ್ತಿತ್ವ ನನ್ನಲ್ಲಿ ಜೀವಂತವಾಗಿರುತ್ತೆ, ನಾನು ಅದನ್ನ ಜೀವಂತವಾಗಿ ಕಾಪಾಡ್ಕೊಳ್ತೀನಿ, ನಾನು ಇರೋ ಕ್ಷಣದ ತನಕ ನಿಮ್ಮ ವ್ಯಕ್ತಿತ್ವವನ್ನು ನಾನು ಸಾಯಲಿಕ್ಕೆ ಬಿಡೋದಿಲ್ಲ ಅನ್ನೋದಿದೆಯಲ್ಲ, ಅದು ನಿಜವಾದ ಪ್ರೀತಿ, ಅದು ನಿಜವಾದ ಋಣಾನುಬಂಧ. ಅಥವಾ ಜನ್ಮ ಜನ್ಮಕ್ಕೂ ನಿಮ್ಮನ್ನು ಬಿಡಲ್ಲ ನಾನು ಅಂತ ಏನು ಪ್ರೀತಿಯಲ್ಲಿ ಶುರುವಿನಲ್ಲಿ ಯುವ ಜೋಡಿಯರು ಹೇಳ್ತಾರಲ್ಲ, ಅದರ ನಿಜವಾದ ಪರೀಕ್ಷೆ ಗೊತ್ತಾಗೋದು ಈಗ. ನಿಜವಾದ ಅದರ ಅರ್ಥ, ನಿಜವಾಗಿಯೂ ಅದು ನಾವು ಪಾಲನೆ ಮಾಡ್ತೀವಾ ಇಲ್ವಾ ಅಂತ ಗೊತ್ತಾಗೋದು ಅವರು ಜೊತೆಯಲ್ಲಿದ್ದಾಗಷ್ಟೇ ಅಲ್ಲ, ಅವರು ಬಿಟ್ಟು ಹೋದ್ಮೇಲೆ ಸಹ. ಹಾಗಾಗಿ ಏನೋ ಅನ್ಫಾರ್ಚುನೇಟ್ ಒಂದು ಘಟನೆ, ಅವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು, ದೇಹವನ್ನು ಈಗ ನಾವು ಇಟ್ಕೊಳ್ಳೋಕ್ಕಾಗಿಲ್ಲ, ಆದರೆ ಅವರ ವ್ಯಕ್ತಿತ್ವವನ್ನು ನೀವು ಕಾಪಾಡ್ಕೋಬೇಕು, ಅದನ್ನ ಜೀವಂತವಾಗಿ ಇಟ್ಕೋಬೇಕು. ಯಾವುದೇ ಪ್ರಾಬ್ಲಮ್ಸ್ ಇರಲಿ, ಯಾರು ಏನೇ ಹೇಳಲಿ, ಎಂಥದೇ ಆಗಿರಲಿ, ಅವರಲ್ಲಿ ಇದ್ದಿದ್ದರೆ ಹೇಗೆ ಯೋಚನೆ ಮಾಡ್ತಿದ್ರು, ಅವರಲ್ಲಿ ಇದ್ದಿದ್ದರೆ ಯಾವ ಥರ ನಿರ್ಧಾರ ತಗೋತಿದ್ರು, ಅದನ್ನು ನೀವು ಗಟ್ಟಿ ಮನಸ್ಸು ಮಾಡಿ ಅದೇ ನಿರ್ಧಾರ ತಗೊಳ್ತಾ ಬನ್ನಿ. ಆಗ ನಿಮಗಲ್ಲೂ ಜೀವನೋತ್ಸಾಹ ಯಾವತ್ತೂ ಖಾಲಿ ಆಗಲ್ಲ. ಯಾಕಂದರೆ ಅವರಂಥ ವ್ಯಕ್ತಿ ಅಂತಂದರೆ ಬಹುಶಃ ನಿಮ್ಮ ಇನ್ನೂ 10 ಜನ್ಮಕ್ಕಾಗುವಷ್ಟು ಆತ್ಮಬಲ ಅವರಲ್ಲಿತ್ತು ಅಲ್ವಾ. ಅಷ್ಟಿದ್ದಾಗ ನಿಮಗೆ ಅದು ಯಾವತ್ತೂ ನಿಮಗೆ ಆತ್ಮಬಲದ ಕೊರತೆ ಅನ್ನೋದು ಆಗೋಕ್ಕೆ ಸಾಧ್ಯವೇ ಇಲ್ಲ. ತನ್ನ ದೇಹವನ್ನಷ್ಟೇ ಅವರು ಬಿಟ್ಟಿದ್ದಾರೆ, ವ್ಯಕ್ತಿತ್ವವನ್ನಲ್ಲ. ಅದನ್ನು ನಿಮಗೋಸ್ಕರ ಇಟ್ಟು ಹೋಗಿದ್ದಾರೆ. ನೀವು ಅದನ್ನು ನೆನಪಲ್ಲಿಟ್ಕೊಂಡು ಅವರೇ ಗೌರವಾರ್ಥವಾಗಿ ಅವರ ಮೇಲಿನ ಪ್ರೀತಿಯಿಂದ ಪ್ರತಿ ಕ್ಷಣವನ್ನು ಆ ಆತ್ಮಬಲ ಧೈರ್ಯದಿಂದ ಕಳಿಬೇಕು.